ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಶ್ರೀಮತೆ ರಾಮಾನುಜಾಯ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಕೃಷ್ಣಾಯ ವಾಸುದೇವಾಯ ಹರಗೆ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಯಪ್ಪದಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ಪರಾಶರ ಭಟ್ಟರ ಭಗವದ್ಗುಣ ದರ್ಪಣಂ ಎಂಬ ಭಾಷ್ಯವನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಯೊಂದು ನಾಮಕ್ಕೂ ಅರ್ಥವಿಶೇಷವೇನು ಎಂಬುದನ್ನು ನಾವು ತಿಳಿಯುತ್ತಿದ್ದೇವೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 69ನೇ ಶ್ರೀನಾಮವಾಗಿರುವುದು ಶ್ರೇಷ್ಠ ಎಂಬುದು. ಪರಮಾತ್ಮನಾದ ಶ್ರೀಮನ್ನಾರಾಯಣನನ್ನು ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ವೇದವ್ಯಾಸರು ಶ್ರೇಷ್ಠಾಯ ನಮಃ ಎಂದು ಕೊಂಡಾಡಿದ್ದಾರೆ. ಶ್ರೇಷ್ಠ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ, ಸರ್ವರಿಗಿಂತಲೂ ಅತಿಶಯವಾಗಿರುವವನನ್ನು ಶ್ರೇಷ್ಠ ಎಂದು ಕೊಂಡಾಡುತ್ತೇವೆ. ನಿರುಕ್ತದಲ್ಲಿ ಶ್ರೀ ಪರಾಶರ ಭಟ್ಟರು ಶ್ರೇಷ್ಠಶ್ಚ ತೈ ನಿತ್ಯಂ ಸ್ತುತತ್ವಾತ್ ಅಭಿಧೀಯತೆ ಎಂದು ಶ್ರೇಷ್ಠ ಶಬ್ದಕ್ಕೆ ನಿರ್ವಚನವನ್ನು ಹೇಳಿದ್ದಾರೆ. ಎಲ್ಲರಿಗಿಂತಲೂ ತುಂಬ ಶ್ರೇಷ್ಠನಾದವನು ಪರಮಾತ್ಮ. ನೋಡಿ, ನಿತ್ಯ ಸೂರಿಗಳು ಎಲ್ಲರಿಗಿಂತಲೂ ಶ್ರೇಷ್ಠರಾದವರು, ಅನವರತ ಪರಮಾತ್ಮನನ್ನು ಸೇವೆ ಮಾಡುವಂತಹವರು. ಶ್ರೀವೈಕುಂಠವೆಂಬ ದಿವ್ಯಲೋಕದಲ್ಲಿ ಬಿಡದೆ ಪರಮಾತ್ಮನನ್ನು ಅನುಸ್ಯೂತವಾಗಿ ಕೈಂಕರ್ಯ ಮಾಡುವಂತಹ ನಿತ್ಯ ಸೂರಿಗಳು, ಆ ನಿತ್ಯ ಸೂರಿಗಳಿಗಿಂತಲೂ ಶ್ರೇಷ್ಠನಾದವನು ಭಗವಂತನು ಎಂದು ಈ ಸಹಸ್ರನಾಮದಲ್ಲಿ ಶ್ರೇಷ್ಠ ಶಬ್ದಕ್ಕೆ ಅರ್ಥವನ್ನು ತೋರಿಸಿದ್ದಾರೆ ಪೂರ್ವಾಚಾರ್ಯರು. ಸಾಮಾನ್ಯವಾಗಿ ನಾವು ಒಂದು ವಸ್ತು ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅದಕ್ಕೆ ಹೋಲಿಕೆಯಾಗಿ ಮತ್ತೊಂದು ವಸ್ತುವನ್ನು ತೋರಿಸ್ತೇವೆ, ಆವಾಗಲೇ ನಮಗೆ ಅರ್ಥವಾಗೋದು. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಂದು ತೋರಿಸಿ ಹೇಳಿದಾಗ, ಹೋಲಿಕೆ ಮಾಡಿ ಹೇಳಿದಾಗ ನಮಗದು ಅರ್ಥವಾಗತ್ತೆ. ಆ ರೀತಿ ಪರಮಾತ್ಮನಿಗೆ ಹೋಲಿಕೆ ಕೊಡೋದಕ್ಕೆ ಯಾವ ವಸ್ತುವು ಇಲ್ಲ ವಾಸ್ತವಿಕವಾಗಿ. ಆದರೆ ಪರಮಾತ್ಮನ ಶ್ರೇಷ್ಠತ್ವವನ್ನು ನಿರೂಪಣೆ ಮಾಡೋದಕ್ಕೋಸ್ಕರ ಇತರ ವಸ್ತುಗಳನ್ನು ಹೋಲಿಕೆ ಮಾಡಿ ಒಂದು ಕಥೆಯನ್ನು ಛಾಂದೋಗ್ಯೋಪನಿಷತ್ತಲ್ಲಿ ಹೇಳಲ್ಪಟ್ಟಿದೆ. ನೋಡಿ, ನಮಗೊಂದು ವಸ್ತು ಅರ್ಥ, ಇವಾಗ ಒಂದು ಹಾಳೆ ಇದೆ ಅಂತ ಇಟ್ಕೊಳ್ಳಿ. ಹಾಳೆಯಲ್ಲಿ ಒಂದು ಗೆರೆ ಎಳೆದ ನಂತರ ಈ ಗೆರೆಯನ್ನು ಅಳಿಸದೆ ಚಿಕ್ಕದು ಮಾಡೋದು ಹೇಗೆ ಎಂದು ಕೇಳಿದಾಗ ಅದರ ಪಕ್ಕ ಇನ್ನೊಂದು ದೊಡ್ಡ ಗೆರೆ ಎಳೆದುಬಿಟ್ರೆ ಅದಕ್ಕಿಂತ ಇದು ಚಿಕ್ಕದಾಯಿತು ಅಂತ ಹೇಳ್ಬೋದೋ ಇಲ್ವೋ. ಆ ರೀತಿ ಪರಮಾತ್ಮನನ್ನು ಒಂದು ವಸ್ತುವಿಗೆ ಹೋಲಿಕೆ ಮಾಡಿ ಇದಕ್ಕಿಂತ ಇದು ಶ್ರೇಷ್ಠ ಎಂದು ನಾವು ನಿರೂಪಣೆ ಮಾಡಬಹುದು. ಆ ರೀತಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಒಂದು ಕಥೆ ಹೇಳಲ್ಪಟ್ಟಿದೆ. ಇದನ್ನು ಭೂಮವಿದ್ಯಾ ಪ್ರಕರಣ ಎಂದು ಉಪನಿಷತ್ತು ಹೇಳುತ್ತೆ. ಈ ಭೂಮವಿದ್ಯೆಯಲ್ಲಿ ಪರಮಾತ್ಮನ ದಿವ್ಯವಾದ ಸ್ವರೂಪವನ್ನು ವರ್ಣಿಸಬೇಕಾದ್ರೆ ಯತ್ರ ನಾಣ್ಯತ್ ಪಶ್ಯತಿ ನಾಣ್ಯತ್ ಶೃಣೋತಿ ನಾಣ್ಯತ್ ವಿಜಾನಾತಿ ಸ ಭೂಮ ಎಂದು ಕೊಂಡಾಡಿದೆ ಉಪನಿಷತ್ತು. ಯಾರನ್ನು ನೋಡಿದ ತಕ್ಷಣ ಮತ್ತೊಂದು ವಸ್ತುವನ್ನು ನೋಡೋದಕ್ಕೆ ಸಾಧ್ಯವಿಲ್ಲವೋ ಅಥವಾ ಮತ್ತೊಂದು ವಸ್ತುವನ್ನು ನೋಡೋದಕ್ಕೆ ರುಚಿಸೋದಿಲ್ಲವೋ ಅಂಥವನು ಪರಮಾತ್ಮ. ಯಾರ ಬಗ್ಗೆ ನಾವು ಕೇಳಿದಾಗ ಅದರಿಂದ ಉಂಟಾಗುವಂತಹ ಅನುಭವ ಮತ್ತೊಂದು ವಿಷಯದಿಂದ ನಾವು ಪಡೆದುಕೊಳ್ಳಲು ಸಾಧ್ಯವಾಗದೇ ಇರೋದು ಅವನೇ ಪರಮಾತ್ಮ. ಯಾರನ್ನು ನಾವು ತಿಳಿದುಕೊಂಡರೆ ತೃಪ್ತರಾಗುತ್ತೇವೋ, ಮತ್ತೊಂದು ಕಡೆ ನಮ್ಮ ಮನಸ್ಸು ಹೋಗೋದಿಲ್ವೋ ಅಂಥವನು ಪರಮಾತ್ಮ. ನೋಡಿ, ಒಮ್ಮೆ ನೀವು ಪರಮಾತ್ಮನ ಅನುಭೂತಿಯನ್ನು ಪಡ್ಕೊಂಡ್ರೆ ಲೌಕಿಕವಾದ ವಿಚಾರವೆಲ್ಲ ನಿಮಗೆ ತುಂಬ ಸಣ್ಣದಾಗಿ ಕಾಣಿಸ್ಬಿಡತ್ತೆ. ಪರಮಾತ್ಮ ತುಂಬ ಶ್ರೇಷ್ಠನಾದ ಕಾರಣ ಅಂತಹ ಶ್ರೇಷ್ಠತ್ವದಿಂದ ಕೂಡಿದ ಭಗವಂತನ ಚಿಂತನೆ ಅದನ್ನು ಒಂದು ಸರ್ತಿ ಅನುಭವಿಸಿಬಿಟ್ರೆ ಮತ್ತೊಂದು ವಿಷಯವನ್ನು ಆಲೋಚನೆ ಮಾಡೋದಕ್ಕೆ ಮನಸ್ಸು ಹೋಗೋದೇ ಇಲ್ಲ, ತೃಪ್ತವಾದ ಮನೋಭಾವ ಏರ್ಪಡುತ್ತೆ. ಆದ್ದರಿಂದಲೇ ಪರಮಾತ್ಮನನ್ನು ಶ್ರೇಷ್ಠ ಎಂದು ಭೂಮವಿದ್ಯಾ ಪ್ರಕರಣದಲ್ಲಿ ಕರೆದಿದ್ದಾರೆ. ಈ ಪ್ರಕರಣದಲ್ಲಿ ಒಂದು ಕಥೆ ಬರುತ್ತೆ. ಅದೇನು ಅಂದರೆ, ನಾರದ ಮಹರ್ಷಿಗಳು ಸನತ್ಕುಮಾರರ ಹತ್ರ ಹೋಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಬ್ರಹ್ಮಮಾನಸ ಪುತ್ರರಾದ ಸನತ್ಕುಮಾರರ ಬಳಿ ಹೋಗಿ ನಾರದರು ಕೇಳ್ತಾರೆ, ನನಗೆ ತುಂಬ ಶ್ರೇಷ್ಠವಾದ ವಿಷಯವನ್ನು ತಿಳಿಸಿ, ನೀವು ಉಪದೇಶ ಮಾಡಬೇಕು, ಯಾವುದು ಪ್ರಪಂಚದಲ್ಲಿ ತುಂಬ ಶ್ರೇಷ್ಠವಾದದ್ದು ಎಂದು ನಾರದರು ಕೇಳ್ತಾರೆ. ಅದಕ್ಕೆ ಸನತ್ಕುಮಾರರು ಉತ್ತರ ಕೊಡ್ತಾರೆ, ಪದಗಳಿಗಿಂತಲೂ ವಾಕ್ಪಟುತ್ವವೆಂಬುದು ಶ್ರೇಷ್ಠವಾದದ್ದು. ನೋಡಿ, ನಾವು ಪುಸ್ತಕದಲ್ಲಿ ಪದಗಳನ್ನು ಅಕ್ಷರಗಳನ್ನು ನೋಡ್ತೇವೆ. ಆ ಅಕ್ಷರಗಳು ಪುಸ್ತಕದಲ್ಲಿರೋದಕ್ಕಿಂತಲೂ ನಮ್ಮ ಮಾತಿನ ಮೂಲಕ ಹೊರಗಡೆ ಬಂದರೆ ಅದು ಶ್ರೇಷ್ಠ ಅಲ್ವೇ? ವಾಕ್ಪಟುತ್ವವೆಂಬುದು, ಮನುಷ್ಯನ ವಾಕ್ಚಾತುರ್ಯವೆಂಬುದು ಪದಗಳಿಗಿಂತಲೂ ಶ್ರೇಷ್ಠವಾದದ್ದು. ಈ ಪದಗಳು ವಾಕ್ ಶಕ್ತಿಯ ಮೂಲಕ ಅಭಿವ್ಯಕ್ತಿಕೊಂಡರೆ ಅದು ಶ್ರೇಷ್ಠವಾದದ್ದೇ ತಾನೆ. ನೋಡಿ, ಅಂತರಂಗದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಗಿದ್ದು ನಮಗೆ ವಾಕ್ಚಾತುರ್ಯವನ್ನು ನೀಡುತ್ತಾಳೆ ಎಂದು ವೇದ ಹೇಳುತ್ತೆ.
ದೇವೀಂ ವಾಚಮಜನಯಂತ ದೇವಾಹ ಎಂದು ಹೇಳಿ ದೇವತೆಗಳೆಲ್ಲ ಜಗದಂಬೆಯಾದ ಶ್ರೀ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾರಂತೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ವಾಕ್ಚಾತುರ್ಯವನ್ನು ಮೂಡಿಸುವಂತಹವಳು. ನಾವು ಚೆನ್ನಾಗಿ ಮಾತಾಡಬೇಕು ಅಂದರೆ ಮಹಾಲಕ್ಷ್ಮಿಯ ಪರಮಾನುಗ್ರಹ ಇರಬೇಕು. ವಾಗೋತ್ಪತ್ತಿ ಸ್ಥಾನದಲ್ಲಿ ತಾನೇ ಕೂತು ವಾಕ್ಪಟುತ್ವವನ್ನು ಬೆಳೆಸುತ್ತಾಳೆ ಮನುಷ್ಯರಲ್ಲಿ ಎಂದು ಹೇಳ್ತಾರೆ. ಪದಗಳಿಗಿಂತಲೂ ವಾಕ್ಪಟುತ್ವ ಅಂದರೆ ಮಾತಿನ ಶಕ್ತಿ ತುಂಬ ಶ್ರೇಷ್ಠವಾದುದು. ಸರಿ, ಮಾತಿಗಿಂತಲೂ ಶ್ರೇಷ್ಠವಾದದ್ದು ಯಾವುದಾದ್ರೂ ಇದೆಯಾ ಅಂದರೆ ಅದು ಮನಸ್ಸು ತಾನೆ. ಮನಸ್ಸಿನಲ್ಲಿ ಕಲ್ಪನೆ ಮಾಡದೇ ಇದ್ದರೆ ಮಾತಿನ ಮೂಲಕ ಅಭಿವ್ಯಕ್ತಿ ಪಡಿಸೋದಾದರೂ ಹೇಗೆ? ಮನಸ್ಸಿನಲ್ಲಿ ಭಾವಗಳು ಮೂಡಬೇಕು, ಆ ಭಾವನೆಯನ್ನು ಮಾತಿನ ಮೂಲಕ ಅಭಿವ್ಯಕ್ತಿ ಪಡಿಸಬೇಕು. ಆದ್ದರಿಂದ ಮಾತು ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಮನಸ್ಸು. ಮನಸ್ಸಿಗಿಂತಲೂ ಶ್ರೇಷ್ಠವಾದದ್ದು ಮನೋನಿಶ್ಚಯ ಅಥವಾ ಸಂಕಲ್ಪ ಅಂತ ಹೇಳ್ತಾರೆ. ಮನಸ್ಸು ಒಂದು ಕಡೆ ಇರೋದಿಲ್ಲ, ಎಲ್ಲ ಕಡೆ ಹೋಗ್ತಾ ಇರುತ್ತೆ. ಅದನ್ನು ಒಂದು ವಸ್ತುವಿನಲ್ಲಿ ಕೇಂದ್ರೀಕರಣ ಮಾಡುವುದು, ಒಂದು ನಿಶ್ಚಯ ಮಾಡಿಕೊಳ್ಳುವುದು, ಒಂದು ಸಂಕಲ್ಪ ಮಾಡುವುದು, ಮನೋನಿಯಂತ್ರಣ ಮಾಡುವುದು ತುಂಬ ಶ್ರೇಷ್ಠವಾದದ್ದು. ಮನಸ್ಸಿಗಿಂತಲೂ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಸಂಕಲ್ಪ ಮಾಡುವುದು ತುಂಬ ಶ್ರೇಷ್ಠವಾದದ್ದು ಎಂದು ಹೇಳ್ತಾರೆ. ಈಗ ಸಂಕಲ್ಪ ಅಥವಾ ನಿಶ್ಚಯಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದಾದ್ರೂ ಇದ್ದರೆ ಅದು ಚಿತ್ತ ಎಂದು ಕರೆಯಲ್ಪಡುವಂತಹ ಒಂದು ತತ್ವ. ನೋಡಿ, ಚಿತ್ತವೆಂಬುದು ಅದನ್ನು ಕೇಂದ್ರೀಕರಣ ಮಾಡೋದು. ನೋಡಿ, ಕಾಯ ವಾಚ ಮನಸ ನಾವು ಪರಮಾತ್ಮನ ವಿಷಯದಲ್ಲಿ ತೊಡಗಬೇಕು ಎಂದು ಶಾಸ್ತ್ರ ಹೇಳುತ್ತೆ. ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರಬೇಕಾದ್ರೆ ಅದನ್ನು ಒಂದು ಕಡೆ ನಿಯಂತ್ರಿಸಿ, ಅದನ್ನೆಲ್ಲ ನಿಯಂತ್ರಣದಲ್ಲಿಟ್ಕೊಂಡು ಭಗವದ್ ವಿಷಯದಲ್ಲಿ ಕೇಂದ್ರೀಕರಿಸುವುದು, ಮನಸ್ಸನ್ನು ಒಂದು ವಿಷಯದಲ್ಲಿ ಕೇಂದ್ರೀಕರಣ ಮಾಡಿ ಉತ್ತಮವಾದ ವಿಷಯದಲ್ಲಿ ತೊಡಗಿಸುವುದು, ಅದನ್ನು ಚಿತ್ತ ಅಂತ ಕರೀತಾರೆ. ಅದು ನೋಡಿ, ಭಗವತ್ ವಿಷಯದಲ್ಲೇ ಮನಸ್ಸು ಹೋಗಬೇಕು. ಇಂದ್ರಿಯಗಳು ಆ ಕಡೆ ಈ ಕಡೆ ಎಳಿತಾ ಇರುತ್ತೆ. ಅದೇ ಆ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿಟ್ಕೊಂಡ್ರು ಭಗವತ್ ವಿಷಯದಲ್ಲಿ ತೊಡಗಿಸೋದನ್ನು ಚಿತ್ತ ಎಂದು ಕರೆಯಲಾಗಿದೆ. ಅದು ಮನೋನಿಶ್ಚಯಕ್ಕಿಂತಲೂ ಸಂಕಲ್ಪಕ್ಕಿಂತಲೂ ಉತ್ತಮವಾದದ್ದು ಎಂದು ನಮಗೆ ಉಪನಿಷತ್ತಲ್ಲಿ ತೋರಿಸಿದ್ದಾರೆ. ಆ ಚಿತ್ತಕ್ಕಿಂತಲೂ ಉತ್ತಮವಾದದ್ದು ಯಾವುದು ಅಂದರೆ ಅದು ಧ್ಯಾನ. ನೋಡಿ, ಯಾವುದೋ ಒಂದು ವಿಷಯದಲ್ಲಿ ಮನಸ್ಸನ್ನು ತೊಡಗಿಸಿದಾಗ ಅದನ್ನು ಚಿತ್ತ ಅಂತ ಕರೀತಾರೆ. ಉತ್ತಮವಾದ ವಿಷಯದಲ್ಲಿ ತೊಡಗಿಸಿದ್ರೆ ಮನಸ್ಸನ್ನು ಅದನ್ನು ಧ್ಯಾನ ಅಂತ ಕರೀತಾರೆ. ಭಗವಂತನ ಅದ್ಭುತವಾದ ದಿವ್ಯಮಂಗಳ ವಿಗ್ರಹವನ್ನು ಅನವರತ ಮನಸ್ಸಿನಲ್ಲಿ ಧ್ಯಾನ ಮಾಡುವುದು, ಅವನ ಅದ್ಭುತವಾದ ಮೂರ್ತಿ ವಿಶೇಷವನ್ನು ನಾವು ದೇವಸ್ಥಾನದಲ್ಲಿ ತುಂಬ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ. ಚಿನ್ನದ ಕವಚ, ರಜತ ಕವಚ, ಮುತ್ತಿನ ಕವಚ, ವಜ್ರ ಕವಚವನ್ನೆಲ್ಲ ದೇವರಿಗೆ ಧರಿಸಿರ್ತಾರೆ. ಯಾಕೆ ಅಷ್ಟೊಂದೆಲ್ಲ ಅಲಂಕಾರ ಮಾಡ್ತಾರೆ ಅಂತ ಕೇಳಿದ್ರೆ, ನಮ್ಮ ಮನಸ್ಸಿನಲ್ಲಿ ಭಗವಂತ ಇಳಿಯೋದಕ್ಕೋಸ್ಕರ, ನಮ್ಮ ಮನಸ್ಸಿನಲ್ಲಿ ಅವನು ಸ್ಥಿರವಾಗಿ ನೆಲೆಸೋದಕ್ಕೋಸ್ಕರವೇ ಅಲಂಕಾರ. ಆಕರ್ಷಣೀಯವಾಗಿದ್ದಾಗ ಅದು ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡತ್ತೋ ಅಲ್ವೋ, ಅದಕ್ಕೋಸ್ಕರವೇ ಅಲಂಕಾರ ಮಾಡ್ತಾರೆ. ಆ ರೀತಿ ಅದ್ಭುತವಾದ ದಿವ್ಯಮಂಗಳ ವಿಗ್ರಹವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಧರಿಸುವುದು, ಅನವರತ ಅನುಸ್ಯೂತವಾಗಿ ಮನಸ್ಸನ್ನು ಆ ಕಡೆ ಈ ಕಡೆ ಹೊರಡಿಸದೆ ಆ ಭಗವಂತನ ಸೌಂದರ್ಯದಲ್ಲಿ ಲಯಗೊಳಿಸುವುದು, ಅದನ್ನು ಧ್ಯಾನ ಅಂತ ಕರೀತಾರೆ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದಕ್ಕಿಂತ ಮುಂಚೆ ವೇದವ್ಯಾಸರು ಆ ಧ್ಯಾನವನ್ನು ನಮಗೆ ಕೊಟ್ಟಿದ್ದಾರೆ. ನೋಡಿ, ಕ್ಷೀರೋಧನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೈರ್ ಮೋಕ್ತಿಕಾನಾಂ, ಆ ಶ್ಲೋಕದಲ್ಲಿ ಭಗವಂತನ ಧ್ಯಾನ ವಿಶೇಷವನ್ನು ವೇದವ್ಯಾಸರು ತೋರಿಸಿದ್ದಾರೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಹೃದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಅಂತ ಹೇಳಿ ಭವಭಯಹರಣ ಮಾಡುವಂತಹ ಮಹಾವಿಷ್ಣುವನ್ನು ಶಾಂತಾಕಾರಂ ಎಂದು ಹೇಳಿ, ಶಾಂತವಾದ ಆಕೃತಿಯಲ್ಲಿ ನೆಲೆಸಿರುವಂತಹವನು, ಭುಜಗಶಯನಂ ಎಂದು ಹೇಳಿ ಸರ್ಪಶಯನನಾದವನು. ಈ ರೀತಿ ಪರಮಾತ್ಮನಲ್ಲಿರುವಂತಹ ವಿಲಕ್ಷಣತೆಯನ್ನು, ಅವನ ಅದ್ಭುತವಾದ ಸೌಂದರ್ಯವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ ನಂತರ ಪಾರಾಯಣದಲ್ಲಿ ತೊಡಗಬೇಕು ಎಂದು ವೇದವ್ಯಾಸರು ನಮಗೆ ತೋರಿಸಿದ್ದಾರೆ. ಈ ಧ್ಯಾನ ಸಿದ್ಧಿ ಮಾಡಿಕೊಳ್ಳೋದು ತುಂಬ ಕಷ್ಟವೇ, ಆದರೆ ನಾವು ಪ್ರಯತ್ನ ಪಡಬೇಕಾಗತ್ತೆ. ಅನುಸ್ಯೂತವಾಗಿ ಪರಮಾತ್ಮನ ದಿವ್ಯಮಂಗಳ ವಿಗ್ರಹವನ್ನು ಮನಸ್ಸಿನಲ್ಲಿ ಧರಿಸುವುದನ್ನು ಧ್ಯಾನ ಎಂದು ಕರೆದಿದ್ದಾರೆ. ಈ ಧ್ಯಾನಕ್ಕಿಂತಲೂ ಉತ್ತಮವಾದದ್ದು ವಿಜ್ಞಾನ ಅಂತ ತೋರಿಸ್ಬಿಟ್ರು. ವಿಜ್ಞಾನ ಅಂದರೆ ಅರ್ಥ ಮಾಡಿಕೊಳ್ಳೋರು. ನಾವು ಯಾವುದೋ ಒಂದು ಉಪನಿಷತ್ತಲ್ಲಿ ಒಂದು ವಾಕ್ಯ ಇದೆ ಅಂತ ಇಟ್ಕೊಳ್ಳಿ, ಆ ವಾಕ್ಯವನ್ನು ಬರೀ ಉಚ್ಚಾರಣೆ ಮಾಡುವುದರ ಮೂಲಕ ನಾವು ಪರಮಾತ್ಮನನ್ನು ಸಂತೋಷಪಡಿಸೋದಕ್ಕಿಂತಲೂ ಆ ಮಾತಿನ ಅರ್ಥವೇನು ಎಂದು ತಿಳಿದು ನಾವು ಅನುಸಂಧಾನ ಮಾಡಬೇಕು. ಅದು ತುಂಬ ಶ್ರೇಷ್ಠವಾದದ್ದು ಎಂದು ನಮಗೆ ಶಾಸ್ತ್ರ ವಿಧಿಸತ್ತೆ. ಧ್ಯಾನಕ್ಕಿಂತಲೂ ಉತ್ತಮವಾದದ್ದು ವಿಜ್ಞಾನ. ವಿಜ್ಞಾನ ಅಂದರೆ ತಿಳಿದುಕೊಳ್ಳುವುದು ಅಂತ ಅರ್ಥ. ಉಪನಿಷತ್ತು ಸಕಲ ಶಾಸ್ತ್ರಗಳ ಸಾರವನ್ನು ತಿಳಿದು ಅದನ್ನು ಅನುಸಂಧಾನ ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದು, ಅರಿವು ಎಂಬುದು ತುಂಬ ಮುಖ್ಯ. ಆದ್ದರಿಂದ ಧ್ಯಾನಕ್ಕಿಂತಲೂ ವಿಜ್ಞಾನವೆಂಬುದು ಶ್ರೇಷ್ಠ.
ವಿಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದಾದ್ರೂ ಇದ್ದರೆ, ಸಾಮಾನ್ಯವಾಗಿ ನಾವು ಲೋಕದಲ್ಲಿ ಬುದ್ಧಿಶಕ್ತಿಗಿಂತಲೂ ಶ್ರೇಷ್ಠವಾದದ್ದು ದೈಹಿಕ ಶಕ್ತಿ ಅಂತ ಹೇಳೋದಿಲ್ಲ, ದೇಹಕ್ಕಿಂತಲೂ ಉತ್ತಮ ಬುದ್ಧಿ ಅಂತ ಹೇಳ್ತಾರೆ. ಆದರೆ ಈ ಉಪನಿಷತ್ತಲ್ಲಿ ತುಂಬ ಅದ್ಭುತವಾಗಿ ಹೇಳ್ತಾರೆ, ವಿಜ್ಞಾನ ಅಂದರೆ ಅರಿವಿಗಿಂತಲೂ ತುಂಬ ಶ್ರೇಷ್ಠವಾದದ್ದು ಯಾವುದು ಅಂದರೆ ದೇಹಬಲ ಅಂತ ಹೇಳ್ತಾರೆ. ನಾವು ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡಬೇಕು ಎಂಬುದು ಅರಿವು. ಆ ಸಂಧ್ಯಾವಂದನೆಯನ್ನು ಅನುಷ್ಠಾನ ರೂಪಕ್ಕೆ ತರಬೇಕಾದ್ರೆ ದೈಹಿಕ ಬಲ ಎಂಬುದು ತುಂಬ ಮುಖ್ಯವಾಗತ್ತೆ. ನಮ್ಮ ಕಣ್ಣು, ಮೂಗು, ಕಿವಿ ಇದೆಲ್ಲ ಚೆನ್ನಾಗಿದ್ದರೆ ತಾನೇ ನಮ್ಮಲ್ಲಿರುವಂತಹ ಅರಿವನ್ನು ನಾವು ಅನುಷ್ಠಾನ ರೂಪಕ್ಕೆ ತರೋದಕ್ಕೆ ಸಾಧ್ಯ. ದೇವರಿಗೆ ಪೂಜೆ ಮಾಡಬೇಕು ಎಂಬುದು ಅರಿವು. ಆ ಪೂಜೆ ಮಾಡಬೇಕಾದ್ರೆ ನಮ್ಮ ಕೈಕಾಲೆಲ್ಲ ಚೆನ್ನಾಗಿರಬೇಕಲ್ಲ, ಗಟ್ಟಿಯಾಗಿರಬೇಕು, ದೈಹಿಕ ಬಲ. ಆದ್ದರಿಂದ ದೇಹ ಬಲವಿಲ್ಲದೆ ಇದ್ದರೆ ಕರ್ಮಾನುಷ್ಠಾನ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕರ್ಮಾನುಷ್ಠಾನ ಮಾಡದೆ ಹೋದರೆ ಅರಿವಿದ್ದು ಪ್ರಯೋಜನವಿಲ್ಲ. ಆದ್ದರಿಂದ ಅರಿವನ್ನು ನಾವು ಅನುಷ್ಠಾನದ ಮೂಲಕ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಆದ ಕಾರಣ ವಿಜ್ಞಾನಕ್ಕಿಂತಲೂ ದೇಹಬಲ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿಬಿಟ್ರು. ಹಾಗಿದ್ದರೆ ದೇಹಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂದರೆ ದೇಹಕ್ಕೆ ಪೌಷ್ಟಿಕತೆಯನ್ನು ಕೊಡುವಂತಹ ಆಹಾರ ತುಂಬ ಶ್ರೇಷ್ಠ. ಸರಿ, ಆಹಾರಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದಾದ್ರೂ ಇದ್ದರೆ ಅದು ಮಳೆ ಇದ್ದರೆ ತಾನೇ ಬೆಳೆ ಆಗೋದಕ್ಕೆ ಸಾಧ್ಯ. ನಮ್ಮ ಕಾಲಕ್ಕೆ ಮಳೆ ಸುರಿದಾಗ ಸಸ್ಯಾಭಿವೃದ್ಧಿ ಆಗುತ್ತೆ, ತನ್ಮೂಲಕ ಅನ್ನಾಹಾರ ಸಮೃದ್ಧಿಯಾಗಿ ಬೆಳೆಯುತ್ತೆ. ನಮಗೆ ಆಹಾರ ಸಿಗಬೇಕು ಅಂದರೆ ಮಳೆ ಬರಬೇಕು. ಆದ್ದರಿಂದ ಆಹಾರಕ್ಕಿಂತಲೂ ಮಳೆ ತುಂಬ ಶ್ರೇಷ್ಠ. ಮಳೆ ಹೇಗೆ ಬರುತ್ತೆ ಅಂದರೆ ಸೂರ್ಯನ ಕಿರಣಗಳಿಂದ ಬರುತ್ತೆ. ಆಕಾಶದಲ್ಲಿ ಸೂರ್ಯನೇ ಇಲ್ಲದೇ ಇದ್ದರೆ ಪ್ರಪಂಚ ಹೇಗಿರುತ್ತೆ ಅಂತ ನಾವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯವ? ನೋಡಿ, ಆಕಾಶದಲ್ಲಿ ಸೂರ್ಯ ಕಿರಣಗಳಿಲ್ಲದೆ ಹೋದರೆ ಮಳೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಸೂರ್ಯ ತನ್ನ ಕಿರಣಗಳ ಮೂಲಕ ಪ್ರಪಂಚದಲ್ಲಿರುವಂಥ ತೀರ್ಥವನ್ನು ಸಂಗ್ರಹಣ ಮಾಡಿ ಅದು ಮೇಘವಾಗಿ ಮಾರ್ಪಟ್ಟು ಮೇಘಗಳೆಲ್ಲ ಕವಿದು ಮಳೆ ಸುರಿಸತ್ತೆ. ಆದ್ದರಿಂದ ಅದು ಇವಾಪರೇಷನ್ ಸಿಸ್ಟಮ್ ನಾವು ವಿಜ್ಞಾನದಲ್ಲಿ ನೋಡ್ತೇವೆ. ಆದ್ದರಿಂದ ಸೂರ್ಯನ ಕಿರಣಗಳು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿಬಿಟ್ರು. ಸೂರ್ಯನ ಕಿರಣಗಳಿಗಿಂತಲೂ ಶ್ರೇಷ್ಠವಾದದ್ದು ಯಾವುದಾದ್ರೂ ಇದ್ದರೆ ಅದನ್ನು ಆಕಾಶ ಅಂತ ಹೇಳ್ಬೋದು. ಅಂದರೆ ಆಕಾಶದಲ್ಲಿ ತಾನೇ ಸೂರ್ಯ ಇದ್ದಾನೆ, ಸೂರ್ಯ ಕಿರಣಗಳು ಆಕಾಶದಲ್ಲಿರೋದ್ರಿಂದ ಆಕಾಶ ತುಂಬ ಶ್ರೇಷ್ಠ. ಆಕಾಶಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದಾದ್ರೂ ಇದ್ದರೆ ಅದು ನೆನಪಿನ ಶಕ್ತಿ. ಮನುಷ್ಯ ಒಂದು ಸರ್ತಿ ಹೇಳಿದ ತಕ್ಷಣ ಅವನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ನೋಡಿ, ನೆನಪಿನ ಶಕ್ತಿ ಇಲ್ಲದೆ ಹೋದರೆ ಮನುಷ್ಯ ಜೀವನ ಮಾಡಲಿಕ್ಕೆ ಸಾಧ್ಯವ? ನೆನಪು ಬಿಟ್ಟು ಹೋಯಿತು, ತಂದೆ ತಾಯಂದರೆ ಮರ್ತೋದ್ರು ಅಂತ ಇಟ್ಕೊಳ್ಳಿ, ಸಂಬಂಧಗಳೆಲ್ಲ ಮರ್ತೋಯ್ತು ಅಂದರೆ ಆ ಮನುಷ್ಯ ಬದುಕಿದ್ದು ಪ್ರಯೋಜನವಿಲ್ಲದೆ ಹೋಗ್ಬಿಡತ್ತೆ. ಆದ್ದರಿಂದ ಒಮ್ಮೆ ಹೇಳಿದ ತಕ್ಷಣ ಅವನ ಅಂತಃಪಟಲದಲ್ಲಿ ಆ ವಿಷಯ ಕೂಡಬೇಕು, ಆ ಸ್ಮೃತಿ ಏರ್ಪಡಬೇಕು, ನೆನಪಿನ ಶಕ್ತಿ ಬೆಳೆಯಬೇಕು ಮನುಷ್ಯನಲ್ಲಿ. ಅದು ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ನೆನಪಿನ ಶಕ್ತಿಗಿಂತಲೂ ಆಸಕ್ತಿ ಅನ್ನೋದು ತುಂಬ ಶ್ರೇಷ್ಠ. ಆಸಕ್ತಿ ಅಂದರೆ ಇಂಗ್ಲೀಷ್ನಲ್ಲಿ ಇಂಟ್ರೆಸ್ಟ್ ಅಂತ ಹೇಳ್ತಾರೆ. ನೋಡಿ, ನಮಗೆ ಆಸಕ್ತಿ ಇಲ್ಲದೇ ಇದ್ದರೆ ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. ಎಷ್ಟೋ ವಿಷಯಗಳೆಲ್ಲ ನಮ್ಮ ನೆನಪಿನಲ್ಲಿ ಇರೋದಿಲ್ಲ. ನಾವು ಯಾವ ವಿಷಯವನ್ನು ತುಂಬ ಆಸಕ್ತಿಯಿಂದ ಗಮನಿಸ್ತೀವೋ ಆ ವಿಷಯಗಳು ಮಾತ್ರ ನೆನಪಿನಲ್ಲಿ ನಮ್ಮ ಅಂತಃಪಟಲದಲ್ಲಿ ಇರುತ್ತೆ. ಆದ್ದರಿಂದ ನೆನಪಿನ ಶಕ್ತಿಗಿಂತಲೂ ಆಸಕ್ತಿ ಎಂಬುದು ತುಂಬ ಶ್ರೇಷ್ಠವಾದದ್ದು. ಈ ಆಸಕ್ತಿಯನ್ನು ಮೂಡಿಸಿಕೊಳ್ಳುವವನು ಯಾರು? ಇಷ್ಟೆಲ್ಲ ವಿಷಯಗಳು ಹೇಳಿದ್ದಾರೆ ನೋಡಿ, ಇಂದ್ರಿಯಗಳಾಗಲಿ, ನೆನಪಿನ ಶಕ್ತಿಯಾಗಲಿ, ಆಸಕ್ತಿಯಾಗಲಿ, ಇದೆಲ್ಲ ಯಾವಾಗ ಎಂದು ಕೇಳಿದರೆ ಜೀವಾತ್ಮನಿದ್ದಾಗ ಮಾತ್ರ. ನಮ್ಮ ಮನಸ್ಸೋ ಅಥವಾ ಬುದ್ಧಿಯೋ ಕಣ್ಣೋ ಮೂಗೋ ಇದೆಲ್ಲ ಪ್ರವರ್ತಿಸೋದು ದೇಹದಲ್ಲಿ ಜೀವಾತ್ಮನಿದ್ದಾಗ ಮಾತ್ರ. ಒಮ್ಮೆ ಜೀವಾತ್ಮ ಈ ದೇಹದಿಂದ ಬೇರ್ಪಟ್ಟುಬಿಟ್ರೆ ದೇಹದಿಂದ ಯಾವುದೇ ವಿಧವಾದ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ಜೀವಾತ್ಮ ಈ ದೇಹಕ್ಕಿಂತಲೂ ಶ್ರೇಷ್ಠನಾದವನು ಅಥವಾ ಎಲ್ಲ ವಿಷಯಗಳಿಗಿಂತಲೂ ಜೀವಾತ್ಮನಾದವನು ತುಂಬ ಶ್ರೇಷ್ಠ ಎಂದು ಹೇಳಿ, ಜೀವಾತ್ಮನಿಗಿಂತಲೂ ಶ್ರೇಷ್ಠನಾದವನು ಯಾರಾದರೂ ಒಬ್ಬ ಇದ್ದರೆ ಅವನೇ ಪರಮಾತ್ಮ. ಆ ಪರಮಾತ್ಮನನ್ನು ಸತ್ಯಂ ಭಗವೋ ವಿಜಿಜ್ಞಾಸಃ ಇತಿ ಎಂದು ಛಾಂದೋಗ್ಯೋಪನಿಷತ್ತು ಕೊಂಡಾಡುತ್ತೆ. ಸತ್ಯ ಶಬ್ದ ವಾಚ್ಯದ ಮೂಲಕ ವಾಚ್ಯನಾದವನು ಪರಮಾತ್ಮನಾದ ಶ್ರೀಮನ್ನಾರಾಯಣನು. ಅವನು ಸತ್ಯ ಎಂಬ ಶಬ್ದದಿಂದ ಕೊಂಡಾಡಲ್ಪಡುವವನು. ಸತ್ಯ ಎಂದರೆ ಅವನೇ ಪರಮಾತ್ಮ. ಪರಮಾತ್ಮ ಎಲ್ಲರಿಗಿಂತಲೂ ಸತ್ಯ ಶಬ್ದ ವಾಚ್ಯನಾದವನು ಪರಮಾತ್ಮನು. ಅವನು ಎಲ್ಲರಿಗಿಂತಲೂ ತುಂಬ ಶ್ರೇಷ್ಠನಾದವನು ಎಂದು ಈ ಪ್ರಕರಣದಲ್ಲಿ ತೋರಿಸಿದ್ದಾರೆ. ನೋಡಿ, ಭಗವಂತ ಹೇಗೆ ಶ್ರೇಷ್ಠ, ಅವನು ಜೀವಾತ್ಮನಿಗಿಂತಲೂ ಶ್ರೇಷ್ಠ. ಜೀವಾತ್ಮ ಆಸಕ್ತಿಗಿಂತಲೂ ಶ್ರೇಷ್ಠ. ಆಸಕ್ತಿ ನೆನಪಿನ ಶಕ್ತಿಗಿಂತಲೂ ಶ್ರೇಷ್ಠ. ನೆನಪಿನ ಶಕ್ತಿಗಿಂತಲೂ ಸೂರ್ಯಕಿರಣಗಳು ಶ್ರೇಷ್ಠ. ಸೂರ್ಯಕಿರಣಗಳಿಗಿಂತಲೂ ನೆನಪಿನ ಶಕ್ತಿ ಶ್ರೇಷ್ಠ ಎಂದು ಹೇಳಿ ಒಂದಕ್ಕಿಂತ ಒಂದು ಶ್ರೇಷ್ಠತ್ವವನ್ನು ಇಲ್ಲಿ ನಿರೂಪಣೆ ಮಾಡಿ ತೋರಿಸ್ತಾರೆ. ಮೊದಲು ಮಾತಿನಿಂದ ಪ್ರಾರಂಭವಾಗತ್ತೆ ಸಂವಾದ. ಮಾತಿನ ಶಕ್ತಿ ಪದಗಳಿಗಿಂತಲೂ ಶ್ರೇಷ್ಠ ಅಂತ ಹೇಳಿ, ಆಮೇಲೆ ಆ ಮಾತಿನ ಶಕ್ತಿ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಮನಸ್ಸು ಅಂತ ಹೇಳಿ, ಮನಸ್ಸಿಗಿಂತಲೂ ಶ್ರೇಷ್ಠವಾದದ್ದು ಸಂಕಲ್ಪಕ್ಕಿಂತಲೂ ಶ್ರೇಷ್ಠವಾದದ್ದು ಚಿತ್ತಕ್ಕಿಂತಲೂ ಶ್ರೇಷ್ಠವಾದದ್ದು ಧ್ಯಾನ,
ಧ್ಯಾನಕ್ಕಿಂತಲೂ ಶ್ರೇಷ್ಠವಾದದ್ದು ವಿಜ್ಞಾನ, ವಿಜ್ಞಾನಕ್ಕಿಂತಲೂ ಶ್ರೇಷ್ಠವಾದದ್ದು ದೇಹಬಲ, ದೇಹಬಲಕ್ಕಿಂತಲೂ ಶ್ರೇಷ್ಠವಾದದ್ದು ಆಹಾರ, ಆಹಾರಕ್ಕಿಂತಲೂ ಶ್ರೇಷ್ಠವಾದದ್ದು ಮಳೆ, ಮಳೆಗಿಂತಲೂ ಶ್ರೇಷ್ಠವಾದದ್ದು ಸೂರ್ಯನ ಕಿರಣಗಳು, ಸೂರ್ಯನ ಕಿರಣಗಳಿಗಿಂತಲೂ ಶ್ರೇಷ್ಠವಾದದ್ದು ಆಕಾಶ, ಆಕಾಶಕ್ಕಿಂತಲೂ ಶ್ರೇಷ್ಠವಾದದ್ದು ನೆನಪಿನ ಶಕ್ತಿ, ನೆನಪಿನ ಶಕ್ತಿಗಿಂತಲೂ ಶ್ರೇಷ್ಠವಾದದ್ದು ಆಸಕ್ತಿ, ಆಸಕ್ತಿಗಿಂತಲೂ ಶ್ರೇಷ್ಠವಾದವನು ಜೀವಾತ್ಮ, ಜೀವಾತ್ಮನಿಗಿಂತಲೂ ಶ್ರೇಷ್ಠನಾದವನು ಪರಮಾತ್ಮ ಎಂದು ನಮಗೆ ಆ ಛಾಂದೋಗ್ಯೋಪನಿಷತ್ತಲ್ಲಿ ಭೂಮವಿದ್ಯಾ ಪ್ರಕರಣದಲ್ಲಿ ಅದ್ಭುತವಾಗಿ ತೋರಿಸ್ತಾರೆ. ಒಮ್ಮೆ ನಾವು ಪರಮಾತ್ಮನನ್ನು ಮನಸ್ಸಾರೆ ಧ್ಯಾನ ಮಾಡಿಬಿಟ್ರೆ ಅಥವಾ ಪರಮಾತ್ಮನ ಅನುಭೂತಿ ಏರ್ಪಟ್ಟುಬಿಟ್ರೆ ಅದಕ್ಕಿಂತಲೂ ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಪ್ರಪಂಚದಲ್ಲಿರುವಂತಹ ಸಾಮಾನ್ಯ ವಿಷಯಗಳೆಲ್ಲ ನಮಗೆ ರುಚಿಸೋದೇ ಇಲ್ಲ. ಕಾರಣ ಏನು ಅಂದರೆ ಎಲ್ಲದಕ್ಕಿಂತಲೂ ವಿಲಕ್ಷಣನಾದವನು ಭಗವಂತನಾದ ಕಾರಣ ಅವನನ್ನು ಶ್ರೀ ವಿಷ್ಣು ಸಹಸ್ರನಾಮ ಶ್ರೇಷ್ಠ ಎಂದು ಕೊಂಡಾಡಿದೆ. ಶ್ರೀಮತೆ ರಾಮಾನುಜಾಯ ನಮಃ.